ಮೊನ್ನೆವರೆಗೂ ಇದ್ದಂಥ ಬಸ್ ಸ್ಟ್ಯಾಂಡ್ ಈಗ ಇಲ್ಲ. ಜನರ ಸಮಸ್ಯೆ ಕೇಳೋರಿಲ್ಲ, ಅಸಲಿ ವಿಷಯ ಹೇಳಿದ್ರು ತಲೆಯನ್ನ ಕೆಡಿಸ್ಕೊಳ್ಳೋರಿಲ್ಲ. ಅಂಥದ್ದೇ ಸಮಸ್ಯೆ ಮೇಲೆ ನಿಮ್ಮ ರಿಪಬ್ಲಿಕ್ ಕನ್ನಡ ಬೆಳಕನ್ನ ಚೆಲ್ಲಿದೆ. ಹಾಗಾದ್ರೆ ಇದು ಯಾವ ಸ್ಟೋರಿ ನೀವೇ ನೋಡಿ. ನೆರಳು ನೀಡದ ಪಾಲಿಕೆ ವಿರುದ್ಧ ಜನರ ಸಿಟ್ಟು. ಬಸ್ ನಿಲ್ದಾಣ ನಿರ್ಮಾಣದ ಬಗ್ಗೆ ಕಮಿಷನರ್ ಮಾತು. ಇದು ರಿಪಬ್ಲಿಕ್ ಕನ್ನಡ ವರದಿಯ ಬಿಗ್ ಇಂಪ್ಯಾಕ್ಟ್. ಒಮ್ಮೆ ಈ ದೃಶ್ಯಗಳು ನೋಡಿ. ರಣ ಬಿಸಿಲಿನಲ್ಲಿ ಬಿಎಂಟಿಸಿ ಬಸ್ಗಾಗಿ ಕಾಯ್ತಿರುವ ಸಾರ್ವಜನಿಕ, ವಿದ್ಯಾರ್ಥಿಗಳು. ಮತ್ತೊಂದು, ಈ ಪ್ರತಿಮೆಯಿಂದ ಏನ್ ಉಪಯೋಗ ಅಂತ ಪ್ರಯಾಣಿಕರು ಆಕ್ರೋಶ. ಎಸ್, ಈ ಎಲ್ಲ ದೃಶ್ಯಗಳು ಕಂಡು ಬಂದಿದ್ದು ಮಲ್ಲೇಶ್ವರಂನ ಮಂತ್ರಿ ಸ್ಕ್ವೇರ್ ಮೆಟ್ರೋ ನಿಲ್ದಾಣದ ಬಳಿ ರಾಜೀವ್ ಗಾಂಧಿ ಪ್ರತಿಮೆ ಮುಂದೆ. ಹೌದು, ಸಿಲಿಕಾನ್ ಸಿಟಿಯಲ್ಲಿ ತಾಪಮಾನ ದಿನದಿಂದ ದಿನಕ್ಕೆ ಜಾಸ್ತಿ ಆಗ್ತಿದೆ. ಇದರ ನಡುವೆ ಮಲ್ಲೇಶ್ವರಂನ ಮಂತ್ರಿ ಸ್ಕ್ವೇರ್ ಮೆಟ್ರೋ ನಿಲ್ದಾಣದ ಬಳಿ 1.11 ಕೋಟಿ ರೂಪಾಯಿ ವೆಚ್ಚದಲ್ಲಿ ರಾಜೀವ್ ಗಾಂಧಿ ಪ್ರತಿಮೆ ಸ್ಥಾಪನೆ ಮಾಡಿದ್ದಾರೆ. ಹೀಗಾಗಿ ಪ್ರತಿಮೆ ಪಕ್ಕದಲ್ಲಿದ್ದ 2 ಬಿಎಂಟಿಸಿ ಬಸ್ ಸ್ಟಾಪ್ ಎತ್ತಂಗಡಿ ಮಾಡಿದ್ರು. ಹೀಗಾಗಿ ಸಿಟಿ ಜನರು ರಣ ಬಿಸಿಲಿನಲ್ಲಿ ಬಸ್ಸಿಗಾಗಿ ಕಾಯುವ ಪರಿಸ್ಥಿತಿ ನಿರ್ಮಾಣವಾಗಿತ್ತು. ಬಹಳ ಒಂದು ಸುಂದರವಾದ ಒಂದು ರಾಜೀವ್ ಗಾಂಧಿ ಅವರ ಸ್ಟ್ಯಾಚ್ಯೂ ಮಾಡಿದ್ದಾರೆ. ಇದರಿಂದ ನಮ್ಮ ಜನಗಳಿಗೆ ಏನಾದರೂ ನ್ಯಾಯ ಪೈಸೆ ಪ್ರಯೋಜನ ಉಂಟಾ? ಇಲ್ಲಿ ಎಷ್ಟು ಜನ ಬಡ ಜನಗಳು, ವಯಸ್ಸಾದವರು, ಸ್ಕೂಲ್ ಹುಡುಗರೆಲ್ಲ ಬಿಸಿಲಲ್ಲಿ ನಿಂತಿದ್ದಾರೆ. ಅವ್ರಿಗೆ ಅಟ್ಲೀಸ್ಟ್ ಸ್ಕೂಲ್ ಬಸ್ ಸ್ಟಾಪಲ್ಲಿ ಶೆಲ್ಟರ್ ಮಾಡಿಕೊಟ್ರೆ ಅನುಕೂಲ ಆಗಿರೋದು. ಇವ್ರು ಓಟ್ ಬಿದ್ದಿರೋದು. ಈ ಥರ ಎಲ್ಲ ತೆಗೆದುಬಿಟ್ರೆ ಯಾರು ಓಟ್ ಕೊಡ್ತಾರೆ? ಶಾಪಾನೇ ಕೊಡ್ತಿರ್ತಾರೆ. ದಿವಸಕ್ಕೆ ಯಾರೋ ಒಬ್ಬರು ಕೆಳಗೆ ಬೀಳ್ತಿರ್ತಾರೆ. ಅದು ಸ್ಕೂಲ್ ಮಕ್ಕಳು ಪಾಪ ಕೆಳಗೆ ಬೀಳ್ತಿರ್ತಾರೆ. ಅಲ್ಲಿ ಎಲ್ಲ ಯಾರು ಕೇಳೋದು? ಇನ್ನು ಬಸ್ ನಿಲ್ದಾಣ ಮರು ನಿರ್ಮಾಣದ ಬಗ್ಗೆ ಜನರು ಮನವಿ ಮಾಡಿದ್ರು. ಜನರ ಧ್ವನಿಯಾಗಿ ರಿಪಬ್ಲಿಕ್ ಕನ್ನಡ ನಿರಂತರ ಸುದ್ದಿ ಬಿತ್ತಾರ ಮಾಡಿತ್ತು. ಇದರಿಂದ ಅಲರ್ಟ್ ಆಗಿರೋ ಬಿಬಿಎಂಪಿ ಕಮಿಷನರ್ ಬಸ್ ನಿಲ್ದಾಣ ಮರು ನಿರ್ಮಾಣ ಮಾಡ್ತೇವೆ ಅಂತ ತಿಳಿಸಿದ್ರು. ನಡುವೆ ಬಸ್ ಸ್ಟ್ಯಾಂಡ್ ಮಾಡ್ಲಿಕ್ಕಾಗಲ್ಲ. ನೀವು ಆ ಜಾಗ ನೋಡಿದರೆ ಒಂದು ಐಲ್ಯಾಂಡ್ ಇದೆ. ಬಸ್ ಈ ಕಡೆ ಆ ಕಡೆಗೆ ನಿಲ್ತಾ ಇತ್ತು. ಸೊ ಈಗ ಒಂದು ಐಲ್ಯಾಂಡ್ನಲ್ಲಿ ಬಂದಾಗ ಅವು ಬಸ್ ನಿಲ್ತಾ ಇರುತ್ತದೆ, ಇವರಲ್ಲಿ ಹೋಗಿ ಮಾಡ್ತಾ ಇರ್ತಾರೆ. ಅದು ಒಂದು ಟೆನ್ಸೈಲ್ ಇದನ್ನು ಏನಾದರೂ ಮಾಡ್ಬೋದು ಅಂತ. ಅಂದರೆ ಈ ನಡುವೆ ಇರಲಿಲ್ಲ, ರೋಡ್ ನಡುವೆ ನಾವು ಮಾಡಿದ್ದೀವಿ ಐಲ್ಯಾಂಡು. ಈ ಸೈಡ್ ಆ ಸೈಡ್ಗೆ ಏನು ಇರ್ತಾ ಇತ್ತು, ಅದು ಬೇರೆ ಯಾವ ಫುಟ್ಪಾತ್ ಮೇಲೆ ಇರುತ್ತೆ. ಅದು ಆ ವ್ಯವಸ್ಥೆ ಮಾಡೋಣ. ಈವನ್ ಇನ್ಸೈಡ್ ಆಲ್ಸೋ ಎಲ್ಲಿ ನಾವು ಮಾಡಿದ್ದೀವಿ ಐಲ್ಯಾಂಡು, ಅಲ್ಲಿನೂ ಕೂಡ ವೈಟ್ ಟೆನ್ಸೈಲ್ದು ಏನಾದರೂ ಮೇಲ್ಛಾವಣಿ ಮಾಡಲಿಕ್ಕೆ ಆದರೆ ಅದನ್ನು ಮಾಡೋಣ. ಒಟ್ನಲ್ಲಿ ಆದಷ್ಟು ಬೇಗ ಬಸ್ ನಿಲ್ದಾಣ ಮಾಡಬೇಕು, ಇಲ್ಲವಾದ್ರೆ ಪಾಲಿಕೆ ವಿರುದ್ಧ ಹೋರಾಟ ಮಾಡೋದಾಗಿ ಸಾರ್ವಜನಿಕರು ಎಚ್ಚರಿಕೆ ನೀಡುತ್ತಿದ್ದಾರೆ. ಇದಕ್ಕೆ ಪಾಲಿಕೆ ಯಾವ ರೀತಿ ಸ್ಪಂದಿಸುತ್ತೋ ಕಾದು ನೋಡಬೇಕಿದೆ. ವೀರೇಶ್ ಹಿರೇಮಠ, ಮೆಟ್ರೋ ಬ್ಯೂರೋ, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ನಮಸ್ಕಾರ, ಕರ್ನಾಟಕ ಪ್ರೈಮ್ ಟೈಮ್ಗೆ ಸ್ವಾಗತ. ನಾನು ಜಯಪ್ರಕಾಶ್ ಶೆಟ್ಟಿ. ಇಡೀ ಕರ್ನಾಡು ಇವತ್ತು ರೆಬೆಲ್ ಆಗಿ ನಿಂತಿದೆ. ಈ ಹಗರಣಗಳನ್ನು ಸದನದಲ್ಲಿ ಪ್ರಸ್ತಾಪ ಮಾಡಲು ಕೂಡ ಕಾಂಗ್ರೆಸ್ ಹಿಂದೇಟು ಹಾಕಿದ್ದೇಕೆ? ನಿಮ್ಗೆ ಸಂಬಳ ಅದಕ್ಕೆ, ನಿಮಗೆ ವಾಹನ ಅದಕ್ಕೆ, ನಿಮಗೆ ವೆಪನ್ ಅದಕ್ಕೆ, ನೀವು ಅದನ್ನು ಸೆರೆ ಹಿಡಬೇಕಾಗಿತ್ತು. ನೀವು ವಿದ್ಯುತ್ ಬರ ಇದೆ ಅಂತ ಹೇಳ್ತಾ ಇದ್ದೀರಿ. ಎಲ್ಲಿ ಬರ ಇದೆ ನೀವು ಹೇಳಬೇಕು. ಪಾಕಿಸ್ತಾನ್ ಆಕ್ಯುಪೈಡ್ ಕಾಶ್ಮೀರ್ ಅದು ಎಂದೆಂದಿಗೂ ನಮ್ಮದು. 40 ಮೆಷಿನ್ಗಳು ತಂದಿತ್ತು ನೋಟ್ ಎಣಿಸುವುದಕ್ಕೆ, ಅದೇ ಹಾಳಾಯಿತು. ಮಥುರಾದ ಗಲಾಟೆ ಇದೆಯಲ್ಲ, ಅದು ಸ್ಥಳೀಯವಾಗಿ ಕೂತು ಪರಿಹರಿಸಬಹುದಾದಂಥ ಕಾನೂನಿದೆ. ಗ್ಯಾರಂಟಿ ಯೋಜನೆಯಿಂದ ನಷ್ಟ ಆಗಿದೆ, ಲಾಭ ಆಗಿದೆ, ದಯವಿಟ್ಟು ಹೇಳಿ. ದಾವೂದ್ ಇಬ್ರಾಹಿಂ ಮೋಸ್ಟ್ ವಾಂಟೆಡ್ ಕ್ರಿಮಿನಲ್ ಯಾವಾಗಾದ ಅಂದರೆ ಇಲ್ಲಿ ತನಕ ಭಾರತ ದೇಶದಲ್ಲಿ ಓರ್ವ ದಲಿತ ಪ್ರಧಾನಿ ಆದಂಥ ಇತಿಹಾಸವೇ ಇಲ್ಲ. ರಿಪಬ್ಲಿಕ್ ವರ್ಲ್ಡ್ ಆಪ್ ಇದು ಕೇವಲ ಅಪ್ಲಿಕೇಶನ್ ಅಲ್ಲ, ಸಮಗ್ರ ಸುದ್ದಿಗಳ ಸಂಪರ್ಕ ಮಾರ್ಗಕ್ಕೆ ಕ್ರಾಂತಿಕಾರಿ ಬದಲಾವಣೆ. ರಿಪಬ್ಲಿಕ್ ವರ್ಲ್ಡ್ ಆಪ್ ಕೇವಲ ಸುದ್ದಿ ಅಪ್ಲಿಕೇಶನ್ ಅನ್ನ ಪರಿಚಯ ಮಾಡ್ತಾ ಇಲ್ಲ, ಬದಲಾಗಿ ಡಿಜಿಟಲ್ ಸುದ್ದಿ ಬಳಕೆಯ ಹೊಸ ಯುಗಕ್ಕೆ ನಾಂದಿ ಹಾಡ್ತಾ ಇದೆ. ಇದೊಂದು ಬ್ರೇಕಿಂಗ್ ನ್ಯೂಸ್, ಪ್ರಭಾವಶಾಲಿ ಕಾರ್ಯಕ್ರಮಗಳಿಗೆ ಗಟ್ಟಿಯಾದ ವೇದಿಕೆ. ರಿಪಬ್ಲಿಕ್ ವರ್ಲ್ಡ್ ಅಪ್ಲಿಕೇಶನ್ ಈಗ ಲೈವ್ ಆಗಿದೆ. ಗೂಗಲ್ ಪ್ಲೇ ಸ್ಟೋರ್ ಮತ್ತು ಆಪಲ್ ಆಪ್ ಸ್ಟೋರ್ ಎರಡರಲ್ಲೂ ಲಭ್ಯವಿದೆ. ಈಗಲೇ ಡೌನ್ಲೋಡ್ ಮಾಡಿ.